ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಅನುಭವ ಮಂಟಪದಲ್ಲಿ ಶರಣರು ಮಾತನಾಡಬೇಕು, ಹಾಡಬೇಕು ಅನ್ನೋ ವಿಷಯದಲ್ಲಿ ಬಸವಣ್ಣನವರು ಒಂದು ವಚನ ಹೇಳ್ತಾರೆ. ಆಳಿಗೊಂಡಿಹರೆಂದು ಅಂಜಲದೇಕೆ, ನಾಸ್ತಿಕವಾಡಿಹರೆಂದು ನಾಚಲದೇಕೆ, ಏನೂ ಅರಿಯನೆಂದು ಮೌನಗೊಂಡಿರಬೇಡ, ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎನ್ನು. ದಂದಣ ದತ್ತಣ ಎನ್ನಿ ಅಂತಾನೆ ಇದೆ ಅದು. ಅಂದ್ರೆ ಯಾರೋ ನಿನ್ನನ್ನ ಹಾಸ್ಯ ಮಾಡ್ತಾರೆ ಅಂತ ಹೇಳಿ ಆಳಿಗೊಂಡಿಹರೆಂದು ಅಂಜಲದೇಕೆ. ಹೌದು, ಚೆನ್ನಾಗಿ ಸಂಗೀತ ಬರೋರು ಹೇಗೆಗೋ ಆಡೋರನ್ನ ಹಾಸ್ಯ ಮಾಡಬಹುದು. ನಾನು ಬಸವಣ್ಣವ್ರಂತ ಹೆದರ್ಕೋಬೇಡ ಅಂತ, ಹಾಸ್ಯ ಮಾಡ್ಲಿ. ನಿನಗೆ ಹಾಡಕ್ ಬರ್ದಿದ್ರು ಪರವಾಗಿಲ್ಲ, ಹಾಡು. ಆಳಿಗೊಂಡಿಹರೆಂದು ಅಂಜಲದೇಕೆ, ನಾಸ್ತಿಕವಾಡಿಹರೆಂದು ನಾಚಲದೇಕೆ. ಅಂದ್ರೆ ಏನಪ್ಪಾ, ನೀನು ಹೇಳೋದ್ರಲ್ಲಿ ಏನು ಅರ್ಥ ಇಲ್ವಲ್ಲ, ಅದೇನ್ ದೇವ್ರ ಸ್ತುತಿನೂ ಅಲ್ಲ, ದೇವಿ ಸ್ತುತಿನೂ ಅಲ್ಲ, ಏನೇನೋ ಹೇಳ್ತಾ ಇದೆಯಲ್ಲ ಅಂತ ಯಾರೋ ನಿನ್ನ ಹೀಗಳಿಬಹುದು. ನಾಸ್ತಿಕ ಆಡಿಹರೆಂದು ನಾಚಲದೇಕೆ ಅಂದ್ರೆ ನಿಂದೇನು ಉಪಯೋಗ ಇಲ್ಲ, ದೇವ್ರನ್ನ ಹೊಲ್ಸೋದಕ್ಕಲ್ಲ ನಿಂದು. ಯಾಕಂದ್ರೆ ಅವಾಗ ಸಂಸ್ಕೃತದಲ್ಲಿ ಮಾತನಾಡಿದ್ರೆ ಮಾತ್ರ ಶ್ರೇಷ್ಠ ಅನ್ಕೊಂತಿದ್ರು, ಸಂಸ್ಕೃತ ಶ್ಲೋಕಗಳನ್ನ ಹೇಳಿದ್ರೆ ಬಹಳ ಶ್ರೇಷ್ಠ ಅನ್ಕೊಂತಿದ್ರು. ಅಂತಹ ಕಾಲದಲ್ಲಿ ಬಸವಣ್ಣನವರು ಭರವಸೆ ಕೊಡ್ತಾರೆ, ನಾಸ್ತಿಕವಾಡಿಹರೆಂದು ನಾಚಲದೇಕೆ, ಏನೂ ಅರಿಯನೆಂದು ಮೌನಗೊಂಡಿರಬೇಡ. ಏನು ತಿಳಿಯೋದಿಲ್ಲ ನನಗೆ, ಏನು ಬರಲ್ಲ ಅಂತ ಹೇಳಿ ಮೌನವಾಗಿರ್ಬೇಡಪ್ಪ. ಏನೂ ಗೊತ್ತಿಲ್ದಿದ್ರು ಪರವಾಗಿಲ್ಲ, ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎನ್ನಿ. ದಂದಣ ದತ್ತಣ ಅಂದ್ರೆ ಕುಣಿವಾಗ, ಮಕ್ಕಳು ಕುಣಿವಾಗ ಬಾಯಿಗೆ ಬಂದಂಗೆ ಹೇಳ್ತಿರ್ತಾರಲ್ಲ, ಡಮ್ 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 ಅಂತಿರ್ತಾರೆ. ದಂದಣ ದತ್ತಣ ಅಂತ ಕುಣಿತಿರ್ತಾವ ಮಕ್ಕಳು. ಹಾಗೆ ನೀನು ಮಾಡಪ್ಪ, ನಿನ್ಗೆ ಏನ್ ಬರುತ್ತೋ ಅದನ್ನೇ ಹೇಳು. ಹೀಗೆ ಬಸವಣ್ಣವರು ಅನುಭವ ಮಂಟಪ ಮಾಡಿದ್ರು. ಅನುಭವ ಮಂಟಪಕ್ಕಿಂತ ಮುಂಚೆನೆ ಮಹಾಮನೆಯಲ್ಲಿ, ಅವರಿದ್ದಂತಹ ಮಹಾಮನೆಯಲ್ಲಿ ಇದು ಶುರುವಾಗಿತ್ತು. ಪ್ರಾಯಶಃ ಮಂಗಳವಾರದಲ್ಲೇ ಅವರೇನು ಕರ್ಣಿಕ ವೃತ್ತಿಯನ್ನು ಕೈಗೊಂಡ್ರು, ಕೂಡಲ ಸಂಗಮದಿಂದ ಬಂದು ಅಲ್ಲೇ ಶುರು ಮಾಡಿದ್ದಾರೆ. ಪ್ರಾಯಶಃ ಕೂಡಲ ಸಂಗಮದಲ್ಲಿ ಅಭ್ಯಾಸನೂ ಮಾಡಿರ್ಬೋದು, ಕಪಡಿ ಸಂಗಮದಲ್ಲಿ ಇದ್ದಾಗಲೇ ಅಲ್ಲಿದ್ದಂತಹ ಗುರುಕುಲದಲ್ಲಿ ಈ ತರ ಮಾದರಿ ಶುರು ಆಗಿರ್ಬೋದು. ಅವೆಲ್ಲ ದಾಖಲೆ ಆಗಿಲ್ಲ. ದಾಖಲೆ ಆಗಿರೋ ಪುರಾಣಗಳು ಅವು ವೈಭವೀಕರಣ ಮಾಡಿದ್ದಾರೆ ಅಥವಾ ತಿರ್ಚಿದ್ದಾರೆ. ಅದು ನಮಗೆ ದೊಡ್ಡ ತೊಂದರೆ ಆಗಿರ್ತಕ್ಕಂಥದ್ದು. ಹೇಗೆ ಪಾಶ್ಚಿಮಾತ್ಯರು ಪ್ಲೇಟೋನ ಸ್ಕೂಲ್ ಆಫ್ ಥಾಟ್ಸ್ ವಿಷಯಗಳನ್ನ ರೆಕಾರ್ಡ್ ಮಾಡಿದರು, ಬರೆದಿಟ್ಟರು, ಹಾಗೆ ನಮ್ಮಲ್ಲಿ ವಚನಗಳನ್ನು ಬರೆದಿಟ್ಟಿದ್ದಾರೆ. ಆದರೆ ಆ ಪುರಾಣಗಳನ್ನ ಹೆಚ್ಚು ಅವಲಂಬಿಸ್ಬಿಟ್ಟಿದ್ದಾರೆ ವಿದ್ವಾಂಸರುಗಳು ಮತ್ತು ಬೇರೆಯವರು. ವಚನಗಳನ್ನ ಅವಲಂಬಿಸೋದಕ್ಕಿಂತ ಪುರಾಣಗಳ ಮೇಲೆ ಶರಣರ ಇತಿಹಾಸವನ್ನು ಕಟ್ಟಕ್ಕೆ ಹೋಗಿದ್ದಾರೆ. ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಪರವಾಗಿಲ್ಲ. ಮುಂದೆ ಬರ್ತಾ ಬರ್ತಾ ವಚನಗಳನ್ನ ಆಧರಿಸಿ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಜನಾಂಗವೂ ಕೂಡ ಬರುತ್ತೆ. ಈಗಾಗಲೇ ಶುರು ಆಗಿದೆ. ಸ್ವಲ್ಪ ವಚನಗಳ ಆಧಾರಿತವಾಗಿ ಶರಣರನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಅದೇನೇ ಇರಲಿ, ಒಟ್ಟಾರೆ ಈ ವಚನ ಯಾಕೆ ನೆನಪಿಗೆ ಬಂತಂದ್ರೆ, ಇವತ್ತು ನಮ್ಮ ಈ ಪ್ರಾರ್ಥನಾ ಸಭೆ ಅಂದ್ರೆ 7 ಗಂಟೆಯಿಂದ 8 ಗಂಟೆವರೆಗೂ ನಡೀತಕ್ಕಂಥ ಈ ಪ್ರಾರ್ಥನಾ ಸಭೆಯಲ್ಲಿ ಎಲ್ಲಾ ಕಡೆಯಿಂದ ಜನ ಬಂದಿದ್ದಾರೆ. ಕಲಬುರಗಿಯಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ಇಂಡಿಯಿಂದ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಎಲ್ಲರೂ ಅನೇಕ ರೀತಿಯಲ್ಲಿ, ಬಾಗಲಕೋಟೆಯಿಂದ ಬಂದಿದ್ದಾರೆ, ಹೀಗೆ ಬೇರೆ ಬೇರೆ ಧಾರವಾಡದಿಂದ ಬಂದಿದ್ದಾರೆ. ಎಲ್ಲರೂ ಅನೇಕ ರೀತಿಯಲ್ಲಿ ಹೇಳಿದ್ರೆ, ಪ್ರಾಯಶಃ ಇವ್ರ ಪೈಕಿ ಬಹಳ ಜನ ಮನೆಯಲ್ಲಿ ಆ ಓದ್ಕೊಳ್ಳೋದು ಬಿಟ್ರೆ ನಮ್ಮ ಶರಣ್ಯ, ಸ್ವಾತಿ, ಆಮೇಲೆ ನವ್ಯ ಹಾಡ್ಬೋದು ಮನೆಯಲ್ಲಿ, ಯಾಕಂದ್ರೆ ಅವ್ರ ಅಮ್ಮ ತರನೇ ಹಾಡ್ಬೋದು ಅಂತ ಕಾಣುತ್ತೆ. ಆದ್ರೆ ಬಾಕಿಯವ್ರು ಯಾರು ಹೇಳ್ದವ್ರಲ್ಲ, ಸಭೆಯಲ್ಲಿ ಹೇಳ್ದವ್ರಲ್ಲ ಅಂತ ಕಾಣಿಸುತ್ತೆ. ಅದ್ರಲ್ಲಿ ಮೇಡಮ್ ಅವರೊಬ್ರು ಮಾತ್ರ ಅವರು ಕಾರ್ಯಕ್ರಮವನ್ನು ನಡೆಸ್ತಿರ್ತಾರೆ, ನಿರೂಪಣೆ ಮಾಡ್ತಿರ್ತಾರೆ, ಎಲ್ಲ ಅನುಭವ ಇದೆ ಸರೋಜಿನಿ ಮೇಡಮ್ ಅವರಿಗೆ. ಇನ್ನು ಬಾಕಿಯವರೆಲ್ಲರೂ ಓಂಕಾರಕ್ಕವರು, ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಅಭ್ಯಾಸ ಮಾಡಿದವ್ರು ಬೇರೆ,
ಆದ್ರೆ ಆರೋಗ್ಯ ಸಾಧಕರಾಗ ಯಾರು ಬಂದಿದ್ದೀರಾ ಅವ್ರಿಗೆ ಅನೇಕ ಜನರಿಗೆ ಇದು ಹೊಸ. ತುಂಬಾ ಸಂತೋಷ ಆಯ್ತು. ನಮ್ಮ ಶಿವಾಜಿ ಅವ್ರ ಕಬೀರ್ ದೋಹೆ ಹೇಳಿದ್ರು. ಅವರು ನಿನ್ನೆ ನಾನು ಮೊದಲು ಭೇಟಿಯಾದಾಗ ಅವರು ದುಃಖ ಅವ್ರ ನೋವು ನೋಡ್ಕೊಂಡ್ಮೇಲೆ ಬಹಳ ಒಂದ್ಸಲ ಹೆಂಗ್ ಇವ್ರನ್ನ ತಯಾರು ಮಾಡ್ಬೇಕಲ್ಲ 10 ದಿವಸದಲ್ಲಿ ಅಂತಂದ್ರೆ ಇವತ್ತೇ ತಯಾರಾಗಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಕುತ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮೇಲ್ಗಡೆ ಫೋನ್ ಚಾರ್ಜ್ ಮಾಡಿಸ್ಕೊಂಡ್ಬಿಟ್ಟು ಅಭ್ಯಾಸ ಮಾಡ್ತಾ ಇದ್ರು. ತುಂಬಾ ಸಂತೋಷ ಆಯ್ತು. ಅಂದ್ರೆ ಹೀಗೆ ನೋಡ್ರಿ, ಸುಖ ದುಃಖ ಎಲ್ರಿಗೂ ಬರೋದೆ. ಸಾವು ನೋವು ಸಂಕಟಗಳು ಯಾರಿಗೂ ಬಿಟ್ಟಿದ್ದಲ್ಲ. ಈ ಜಗತ್ತಿನಲ್ಲಿ ಹುಟ್ಟು ಬಂದಿದೀವಿ ಅಂದ್ಮೇಲೆ ನೋವು, ನಿಂದೆಗಳು, ಅಪಮಾನಗಳು, ಸನ್ಮಾನಗಳು, ದ್ವಂದ್ವಾತ್ಮಕವಾದ ಜಗತ್ತಿದು. ಆದ್ರಿಂದ ಎಲ್ರಿಗೂ ಬರ್ತಕ್ಕಂಥದ್ದೇ. ಆದರೆ ಆ ಬಂದಂತಹದ್ದನ್ನ ನಾವು ಮರೆತು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಬದುಕನ್ನ ಚೆನ್ನಾಗಿ ಕಟ್ಟಿಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಕೇವಲ ಉಪವಾಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮ್ಮ ಮನಸ್ಸನ್ನು ತಯಾರಿ ಮಾಡ್ಕೊಳ್ತೀರಾ, ಭಾವ ಬುದ್ಧಿಗಳನ್ನು ತಯಾರು ಮಾಡ್ಕೊಳ್ತೀರಾ. ಆದ್ರಿಂದ 4 ರೀತಿಯ ಆರೋಗ್ಯವನ್ನು ನೀವು ಪಡ್ಕೊಳ್ಳೋಕೆ ಪ್ರಯತ್ನಿಸ್ಬೇಕು. ಕಬೀರ್ ದೋಹೆಯನ್ನ ಹೇಳಿದ್ರು, ಬಹಳ ಅದ್ಭುತವಾದ್ದು. ನಾನಲ್ಲಿ ಉತ್ತರ ಭಾರತದಲ್ಲಿ ಕೇಳಿದ್ದೆ. ಅವ್ರ ದಾಟಿ ಹಿಂದಿಯಲ್ಲಿ, ಅವ್ರ ದಾಟಿಯಲ್ಲೇ ಅವ್ರದ್ದೊಂದು ಜಾನಪದ ಶೈಲಿ ಇದೆ. ಆ ದಾಟಿಯಲ್ಲೇ ಪುರುಷೋತ್ತಮಾನಂದರು ಕನ್ನಡದಲ್ಲಿ ಹಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆ ದಾಟಿಯನ್ನು ಹೋಲುತ್ತೆ, ಉತ್ತರ ಭಾರತದ ದಾಟಿಯನ್ನು ತಗೊಂಡು ಬಂದಿದ್ದಾರೆ. ಅನುವಾದ ಮಾಡಿದ್ದಾರೆ ಅವರು ಬಹಳ ವರ್ಷದ ಹಿಂದೆನೆ, ಸುಮಾರೊಂದು 30-40 ವರ್ಷ ಆಗಿರ್ಬೇಕಿದ್ದು ಅನುವಾದ ಆಗಿ. 30 ವರ್ಷ ಅಂತೂ ಆಗಿದೆ, 30 ವರ್ಷ ಗ್ಯಾರಂಟಿ ಆಗಿದೆ. ಆ 30 ವರ್ಷದಿಂದ ಅನುವಾದ ಮಾಡಿರ್ತಕ್ಕಂಥದ್ದು. ಆಗ ಕ್ಯಾಸೆಟ್ ಯುಗದಲ್ಲಿ ಕ್ಯಾಸೆಟ್ ಮಾಡಿದ್ರು, ಆಮೇಲೆ CD ಆಯ್ತು. ಇವಾಗ ಯೂಟ್ಯೂಬಲ್ಲೂ ಸಿಗುತ್ತೆ, ಪೆನ್ ಡ್ರೈವಲ್ಲೂ ಹಾಕಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಅದ್ಭುತವಾದ ಪದ್ಯಗಳು. ಕಬೀರನ ತತ್ವಜ್ಞಾನ ಮತ್ತು ಶರಣರ ತತ್ವಜ್ಞಾನವನ್ನು ಕುರಿತು ಹೋಲಿಕೆ ದೃಷ್ಟಿಯಿಂದ ಒಬ್ರು PhD ಕೂಡ ಮಾಡಿದ್ದಾರೆ. ಅದನ್ನು ಪುಸ್ತಕ ಓದಿಸಿದ್ದೀನಿ ನಾನು. PhD ಮಾಡಿದ್ದಾರೆ. ತುಂಬಾ ಅದ್ಭುತವಾದಂಥದ್ದು. ಜಂಗಮ ಅನ್ನೋ ಶಬ್ದವನ್ನು ಕೂಡ ಅವರು ತಮ್ಮ ವಚನದಲ್ಲಿ ಬಳಸಿದ್ದಾರೆ. ತಮ್ಮ ದೋಹೆಗಳಲ್ಲಿ ದೋಹೆ ಅಂತ ಕರೀತಾರೆ. ಕಬೀರರ ದೋಹೆ ಅಂತ ಹೇಳಿ, ರೆಹಮಾನ್ ದೋಹೆ, ರಬಿಯಾ ಅವ್ರ ದೋಹೆ, ರಬಿದಾಸ್ ಅವ್ರ ದೋಹೆಗಳಿವೆಲ್ಲ ಉತ್ತರ ಭಾರತದಲ್ಲಿ. ಸೂರ್ದಾಸ್ ಅವ್ರದ್ದು, ಇವರೆಲ್ಲ ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲಿ ಬಂದಂತಹ, ಸ್ವಲ್ಪ 20-30 ವರ್ಷ ಹಿಂದೆ ಮುಂದಿರಬಹುದು. ಅಂತಹ ಕಬೀರ್ ದೋಹೆ ಕೇಳಿದೆ. ಮತ್ತೆ ಮಂಕುತಿಮ್ಮನ ಕಗ್ಗ ಪದ್ಯಗಳನ್ನ ಹೇಳಿದ್ರಿ, ವಚನಗಳನ್ನ ಹೇಳಿದ್ರಿ, ಮುಪ್ಪಿನ ಷಡಕ್ಷರಿಗಳ ಹಾಡು ಹೇಳಿದ್ರಿ. ತುಂಬಾ ಸಂತೋಷ. ಕಬೀರ್ ದೋಹೆ ಒಂದೆರಡು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಬಹಳ ಅದ್ಭುತವಾಗಿ ಹೇಳ್ತಾರ ಅವರು. ಪ್ರೇಮಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅವರು ಅನ್ನೋದಕ್ಕೆ ಒಂದೆರಡು ಪದ್ಯಗಳು. ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ, ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ, ಗಾಳಿಯಾಡಿದರೂ ಪ್ರಾಣವಿರದ ಕಮ್ಮಾರನ ತಿದಿಯೋ ಕಬೀರ, ಕಮ್ಮಾರನ ತಿದಿಯೋ. ಎಂತ ಅದ್ಭುತವಾದಂತಹ ಮಾತು ನೋಡಿ. ಪ್ರೇಮವಿಲ್ಲದಂತಹ ಮನುಷ್ಯ ಅವನ್ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರ. ಪ್ರಾಣಿ, 4 ಕಾಲಿನ ಪ್ರಾಣಿ ಇದ್ದ ಹಾಗೆ. ಯಾಕಂದ್ರೆ ಅವಕ್ ಪ್ರೇಮ ಗೊತ್ತಿಲ್ಲ, ಅವಕ್ ಕಾಮ ಗೊತ್ತಿದೆ ಅಷ್ಟೇ, ಸಂತಾನೋತ್ಪತ್ತಿ ಮಾಡೋದು ಗೊತ್ತಿದೆ. ಆದ್ರೆ ಪ್ರೇಮವನ್ನ ಬೆಳೆಸ್ಕೊಂಡು ಕುಟುಂಬ ಪ್ರೇಮ, ಸಮಾಜ ಪ್ರೇಮವಾಗಿ, ಸಮಾಜ ಪ್ರೇಮ ಧರ್ಮ ಪ್ರೇಮವಾಗಿ, ಧರ್ಮ ಪ್ರೇಮ ದೇಶ ಪ್ರೇಮವಾಗಿ, ದೇಶ ಪ್ರೇಮ ವಿಶ್ವ ಪ್ರೇಮವಾಗಿ ಬೆಳೆಯೋದಿದೆಯಲ್ಲ, ಇದೇ ಮಾನವ ಪ್ರೇಮದ ಅಂತಿಮ ಸಿದ್ಧಿ. ವಿಶ್ವ ಪ್ರೇಮಿಯಾಗಿ, ವಿಶ್ವಾತ್ಮನ ಪ್ರೇಮಿಯಾಗಿ ಬದುಕೋದಿದೆಯಲ್ಲ, ಅದು ಅಂತಿಮ ಸಿದ್ಧಿ. ಅದಕ್ಕೆ ಕುಟುಂಬ ಪ್ರೇಮ, ಅದಕ್ಕೆ ಕಾಮ ಕೆಟ್ಟದ್ದಂತ ಅಲ್ಲ, ಅದು ಮೊದಲನೇ ಮೆಟ್ಲು. ಅದನ್ನು ಹತ್ಕೊಂಡು ಅಂತಿಮ ಸ್ಥಿತಿಯನ್ನು ಮುಟ್ಟೋದು ಅದು ವಿಶ್ವ ಪ್ರೇಮಿ. ಎಲ್ಲಾ ಶರಣರು, ಎಲ್ಲಾ ಮಹಾತ್ಮರು, ಎಲ್ಲಾ ಸಂತರು, ಎಲ್ಲಾ ಏನು ಸಾಕ್ಷಾತ್ಕಾರ ಜೀವಿಗಳು ಕಡೆಗೆ ವಿಶ್ವಪ್ರೇಮಿಗಳಾಗ್ತಾರೋ. ವಿಶ್ವಪ್ರೇಮಿಗಳಾಗಲೇಬೇಕು. ವಿಶ್ವಪ್ರೇಮಿಗಳಾಗಲಾರದೆ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಅದಕ್ಕೆ ಪ್ರೇಮ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕು ಅಂತ ಹೇಳ್ತಾರೋ. ಪ್ರೇಮವೇ ಇಲ್ಲದ ಮನುಷ್ಯ
ಪ್ರಾಣಿಗೆ ಸಮ ತಿಳಿಯು. ಗಾಳಿ ಆಡಿದರು ಗಾಳಿ ಆಡಿದರು ಪ್ರಾಣವಿರದ ಕಮ್ಮಾರನ ತಿಳಿಯು. ಅಂದ್ರೆ ಅವನು ಉಸಿರಾಡ್ತಿದ್ದಾನೆ. ಆ ಪ್ರೇಮ ಇಲ್ಲದ ಮನುಷ್ಯ ಕೂಡ ಅಂದ್ರೆ ಕುಹಕಿ, ಕಳ್ಳ, ಅಪರಾಧಿ, ಕೊಲೆಗಡುಕ, ಭ್ರಷ್ಟಾಚಾರಿಗಳು ಇಂಥವ್ರು ಉಸಿರಾಡ್ತಿರ್ತಾರೆ. ಆದ್ರೆ ಅವ್ರನ್ನ ಎಲ್ಲಿಗೆ ಹೋಲಿಸ್ತಾರೆ ಕಬೀರ್ ಅಂದ್ರೆ ಅವರು ಕಮ್ಮಾರನ ತಿಥಿ ಇದ್ದ ಹಾಗೆ. ಕಮ್ಮಾರನ ತಿಥಿನೂ ಅದು ಗಾಳಿ ಬಿಡ್ತಾ ಇರುತ್ತೆ, ಬಿಸಿ ಗಾಳಿ ಬಿಡ್ತಾ ಇರುತ್ತೆ, ಆದ್ರೆ ಅದಕ್ಕೆ ಏನು ಗೊತ್ತಿಲ್ಲ, ಪ್ರಾಣನೇ ಇಲ್ಲ ಅದಕ್ಕೆ. ಹಾಗೆ ಪ್ರೇಮ ಮತ್ತು ಪ್ರಾಣ ಎರಡನ್ನು ಒಂದು ಮಾಡಿಬಿಟ್ಟಿದ್ದಾರೆ ಅವರು. ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯು. ಗಾಳಿ ಆಡಿದರು ಪ್ರಾಣವಿರದ ಕಮ್ಮಾರನ ತಿದಿಯೋ ಕಬೀರ, ಕಮ್ಮಾರನ ತಿದಿಯೋ. ಇನ್ನೊಂದು ಚಂದಾಗ ಬಹಳ ಚೆನ್ನಾಗಿ ಹೇಳ್ತಾರೆ ಇನ್ನೊಂದು ದೊಹೆನಲ್ಲಿ. ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ. ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ. ಪ್ರೇಮವೆಂಬ ಎರಡಕ್ಷರವನ್ನು ಅರಿತವನೇ ಪಂಡಿತ ಕಬೀರ, ಅರಿತವನೇ ಪಂಡಿತ. ಎಂಥ ಅದ್ಭುತವಾಗಿ ಹೇಳ್ತಾನೆ. ಅಂದ್ರೆ ಬೇಕಾದಷ್ಟು ಗ್ರಂಥಗಳನ್ನು ಓದಿ ಬಾಯ್ಪಾಟ್ ಮಾಡಿಕೊಂಡು, ಈ ಉತ್ತರ ಭಾರತದಲ್ಲಿ ಈಗಲೂ ನೀವು ಅಡ್ರೆಸ್ ಕೇಳ್ತೀರ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಅಡ್ರೆಸ್ ಕೇಳಿದ್ದೀರ. ಅವ್ರಿಗೆ ಚತುರ್ವೇದಿಗಳು ರಾಜಕಾರಣಿಗಳಿದ್ದಾರೆ, ತ್ರಿವೇದಿಗಳು ರಾಜಕಾರಣಿಗಳಿದ್ದಾರೆ, ದ್ವಿವೇದಿ ಅನ್ನೋರು ಯಾರು ಇಲ್ಲ. ಆದ್ರೆ ದ್ವಿವೇದಿ ಅಡ್ರೆಸ್ನವ್ರು ಬಹಳ ಜನ ಇದ್ದಾರೆ. ಇದರ ಅರ್ಥ ಏನು ಅಂದ್ರೆ ಅವರ ಪೂರ್ವಜರು ತ್ರಿವೇದಿ ಚತುರ್ವೇದಿಗಳ ಪೂರ್ವಜರು ಅಷ್ಟನ್ನ ಕಂಠಪಾಠ ಮಾಡದಂತವ್ರು ಅಂತದ್ದು. ಆ ಏನು ವೇದಗಳನ್ನ ಅಷ್ಟಷ್ಟು ವೇದಗಳನ್ನ ಕಂಠಪಾಠ ಮಾಡಿರ್ತಕ್ಕಂಥವ್ರು ಅವರು. ಅದಕ್ಕೆ ಅವ್ರಿಗೆ ಆ ಹೆಸರು ಬಂದಿರ್ತಕ್ಕಂಥದ್ದು. ಆ ವೇದಿ ಈ ವೇದಿ ಅಂತ ಯಾಕೆ ಹೆಸರು ಬಂದಿದೆ ಅಂದ್ರೆ ಅವರು 2 ವೇದ ಕಂಠಪಾಠ ಮಾಡಿದವರು ದ್ವಿವೇದಿ, ಆಮೇಲೆ 3 ವೇದ ಕಂಠಪಾಠ ಮಾಡಿದವರು ತ್ರಿವೇದಿ, 4 ವೇದಗಳನ್ನು ಕಂಠಪಾಠ ಮಾಡೋದು ಚತುರ್ವೇದಿ. ಈ ಅಡ್ರೆಸ್ ಅಷ್ಟೇ ಉಳ್ಕೊಂಡಿದ್ದಾವೆ. ಅವರಿಗೆ ವೇದ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ. ಅಂದ್ರೆ ವೇದಗಳನ್ನೇ ಕಂಠಪಾಠ ಮಾಡೋ ಪದ್ಧತಿ ಇತ್ತು, ಪುಸ್ತಕಗಳನ್ನು ಕಂಠಪಾಠ ಮಾಡೋ ಪದ್ಧತಿ ಇತ್ತು. ಇವೆಲ್ಲ ಮಾಡಿದ್ರು ಕೂಡ ಅವನಿಗೆ ಒಂದ್ ವೇಳೆ ಪ್ರೇಮ ಅನ್ನುವ ಅಕ್ಷರ ಗೊತ್ತಾಗದೆ ಹೋದ್ರೆ, ಪ್ರೇಮ ಅನ್ನುವ 2 ಅಕ್ಷರ ಗೊತ್ತಾಗದೆ ಹೋದ್ರೆ ಅವನು ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ. ಪ್ರೇಮವೇ ಇಲ್ಲದ ಮನುಷ್ಯ ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ. ಬೇಕಾದಷ್ಟು ಗ್ರಂಥ ಓದಿರ್ಬೋದು, ಅವನು ಪಂಡಿತನಲ್ಲ. ಪ್ರೇಮವೆಂಬ 2 ಅಕ್ಷರವನ್ನು ಅರಿತವನೇ ಪಂಡಿತ ಕಬೀರ, ಅರಿತವನೇ ಪಂಡಿತ. ಕೊನೆಯದೊಂದು ಈ ಪುಸ್ತಕ ಜ್ಞಾನಿಗಳದ್ದು ಏನಾಗುತ್ತೆ ಹಣೆ ಬರಹ ಅನ್ನುವಂಥದ್ದಕ್ಕೆ ಒಂದು ಪದ್ಯ ಹೇಳ್ಬಿಡ್ತಾರೆ. ಅದೊಂದು ಹೇಳಿ ಮುಗಿಸ್ಬಿಡ್ತೀನಿ ಇವತ್ತಿನ ಚಿಂತನವನ್ನ. ಪುಸ್ತಕ ಜ್ಞಾನಿಯು ಮೂಲವ ಮರೆತು ನಾನು ಎನ್ನುವನು. ಪುಸ್ತಕ ಜ್ಞಾನಿಯು ಮೂಲವ ಮರೆತು ನಾನು ಎನ್ನುವನು. ಇವನಿಗಿಂತ ಸಂಸಾರಿಯ ಮೇಲು ಅವ ಭಯದಿಂದಿಹನು ಕಬೀರ, ಅವ ಭಯದಿಂದಿಹನು. ಕೇವಲ ಪುಸ್ತಕವನ್ನು ಓದಿ ಹೆಸರು ಗಳಿಸ್ಬೇಕು, ಬಹಳ ಚೆನ್ನಾಗಿ ಭಾಷಣ ಮಾಡಿಸ್ಬೇಕು, ಅವ್ರನ್ನ ಸೋಲಿಸ್ಬೇಕು, ನಾನು ಗೆಲ್ಲಬೇಕು ಅಂತಕ್ಕಂತಹ ಜ್ಞಾನಿ ಅವನು ನಿಜವಾದ ಜ್ಞಾನಿ ಅಲ್ಲ, ಆತ್ಮಜ್ಞಾನಿ ಅಲ್ಲ. ಪುಸ್ತಕ ಜ್ಞಾನಿಯು ಮೂಲವ ಮರೆತು, ಮೂಲ ಅಂದ್ರೆ ಪರಮಾತ್ಮ. ಪುಸ್ತಕ ಜ್ಞಾನಿಯು ಪರಮಾತ್ಮನ ಮರೆತು ಬಿಟ್ಟು ಮೂಲವ ಮರೆತು ನಾನು ಎನ್ನುವನು. ಬರೇ ನಾನು ಅಂತ ಕೊಚ್ಕೊಂತಿರ್ತಾನೆ. ಇವನಿಗಿಂತ ಸಂಸಾರಿಯ ಮೇಲು ಅವ ಭಯದಿಂದಿಹನು ಕಬೀರ, ಅವ ಭಯದಿಂದ. ಸನ್ಯಾಸಿಯಾಗಿ ಜ್ಞಾನಿ ಅಂತ ಅನ್ನಿಸ್ಕೊಂಡು ಕಾವಿ ಧರಿಸ್ಕೊಂಡು ಪುಸ್ತಕಗಳನ್ನು ಕಂಠಪಾಠ ಮಾಡಿ ಏನೆಲ್ಲರನ್ನು ಸೋಲ್ಸ್ಕೊಂತ ಅಡ್ಡಾಡಿದ್ರೆ ಅವನು ಜ್ಞಾನಿ ಅಲ್ಲ. ಆದ್ರೆ ಸಂಸಾರದಲ್ಲಿ ಇದ್ದು ಕೂಡ ಭಯ ಭಕ್ತಿಯಿಂದ ದಾಸೋಹ ಜೀವಿಯಾಗಿ, ದಾನಿಯಾಗಿ, ಒಳಗೊಳಗೆ ಜ್ಞಾನಿಯೂ ಆಗಿ ಬದುಕ್ತಾರಲ್ಲ, ಅವ್ರು ಇವ್ರಿಗಿಂತ ಬಹಳ ದೊಡ್ಡವರು, ಇವ್ರಿಗಿಂತ ಮೇಲು ಅನ್ನುವಂತಹ ಮಾತನ್ನ ಕಬೀರ್ ಹೇಳ್ತಾರೆ. ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆತ್ಮಜ್ಞಾನ, ನೈತಿಕ ಜ್ಞಾನ, ನೈತಿಕ ಮಟ್ಟ, ನೈತಿಕ ಮೌಲ್ಯಗಳು ಇವು ಬಹಳ ಮುಖ್ಯ. ಆದರೆ ಜಡವಾದ ಸಾಧನ ಮಾರ್ಗ ಅಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ ಇಲ್ಲದಂತಹ ಕೇವಲ ಹೆಸರಿಗೆ ಮಾತ್ರ ಮಾಡುವ ವೈರಾಗ್ಯ ಅದು ನಿಜವಾದ ವೈರಾಗ್ಯ ಅಲ್ಲ, ನಿಜವಾದ ಸಾಧನಾ ಪಥ ಅಲ್ಲ. ಭಕ್ತಿ ಜೀವಿಯಾಗಿ ಗೃಹಸ್ಥರಾದರೂ ಪರವಾಗಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಅವನು ಪ್ರೀತಿಯಿಂದ ಬದುಕೋನೆ ಶ್ರೇಷ್ಠ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಶರಣರು ಕೂಡ ಹಾಗೆ ಬದುಕಿದ್ರು. ಅದಕ್ಕೆ 800-900 ವರ್ಷಗಳಾಗ್ತಾ ಬಂದ್ರು ಅವ್ರು ಇನ್ನೂ ನಮ್ಮೆಲ್ಲರ ನಡುವೆ ಇದ್ದಾರೆ. ಸೂರ್ಯ ಚಂದ್ರರ ತನಕ ಭೂಮಿಯಲ್ಲಿ ಎಲ್ಲಿ ತನಕ
ಮಾನವರು ಇರ್ತಾರೋ ಅಲ್ಲಿ ತನಕ ಶರಣ ಧರ್ಮ ಅಥವಾ ಬಸವ ತತ್ವ ಅನ್ನುವಂಥದ್ದು ಇರ್ತದೆ. ಯಾಕೆಂದ್ರೆ ಅಂತ ವಿಶ್ವ ಪ್ರೇಮಿಗಳು ಅವರು, ವಿಶ್ವಾತ್ಮನ ಪೂಜಕರವರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.